ಬೇರೆಯವರೆಲ್ಲ ಕೂಡ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ. ಪಶುಸಂಗೋಪನಾ ಇಲಾಖೆ ಜಾಗವನ್ನ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾಯಿಸಲಿಕ್ಕೆ ಒಂದಿಷ್ಟು ಪ್ರಯತ್ನ ಪಟ್ಟಿರುವಂತದ್ದು. ಇದನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಪ್ರೀ ಪ್ಲಾನ್ ಅನ್ಸ್ತಾ ಇಲ್ವಾ ಇವತ್ತಿನ ಘಟನೆ ಅಂತ? ಖಂಡಿತವಾಗಿ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಅವರು ಸರ್ಕಾರವನ್ನ, ಅಧಿಕಾರವನ್ನ, ಹುದ್ದೆಯನ್ನ ದುರ್ಬಳಕೆ ಮಾಡಿಕೊಂಡು ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ದಾನವಾಗಿ ನೀಡಿದಂತಹ ಆ ಒಂದು ಅದನ್ನ ಕಬಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವರೆಲ್ಲ ಪಾಪ ಸ್ಥಳೀಯರು, ಯಾರು ಗೋಮಾತೆ ಇದ್ದವರು, ಅವರೆಲ್ಲ ಹೋರಾಟ ಮಾಡಿದ ಪರಿಣಾಮವಾಗಿ ತದನಂತರ ಅಲ್ಲಿ ಪ್ರಮೀಳಾ ನೇಸರ್ಗಿ ಇವರೆಲ್ಲ ಸೇರಿ ಹೈಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ರು. ನಂತರ ಹೈಕೋರ್ಟ್ ಅದನ್ನ ಸ್ಪಷ್ಟವಾಗಿ ದಾಖಲೆಗಳನ್ನು ನೋಡಿದಾಗ, ಅವರ ಒಂದು ಡಾಕ್ಯುಮೆಂಟ್ ಅನ್ನ, ಎವಿಡೆನ್ಸ್ ಗಳನ್ನ ನೋಡಿದಾಗ ಅದು ದಾನವಾಗಿ ಕೊಟ್ಟಿದ್ದನ್ನ ಯಾವುದೇ ರೀತಿಯಲ್ಲಿ ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ದಾನ ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ದಾರೆ ಅದೇ ಉದ್ದೇಶಕ್ಕೆ ಬಳಸಬೇಕು ಹೇಳುದು, ದಾನ ಕೊಟ್ಟವನ ಮನಸ್ಸಿದ್ರೆ ಅದು ಹಾಗೆ ಬಳಸಬೇಕು, ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೈಕೋರ್ಟ್ ಏನ್ ಮಾಡಿದೆ, ಕರ್ನಾಟಕ ಸರ್ಕಾರದ ಜಮೀರ್ ಅಹಮದ್ ಖಾನ್ ಏನು ಆರ್ಡರ್ ತಂದಿದ್ದು ಅದಕ್ಕೆ ಸ್ಟೇ ಮಾಡಿಸಿದೆ. ಇವತ್ತು ಕಾನೂನು ಮೂಲಕ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಹಿಂಬದಿಯಿಂದ ಇವರೀಗ ಆ ಜಾಗದ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಜಾಗವನ್ನು ಹಸುವಿಗಾಗಿ ಉಳಿಸ್ಬೇಕಂತೇಳಿ ಅವರೆಲ್ಲ ನಿರಂತರ ಪ್ರಯತ್ನ ಇದೆ. ಹಾಗಾಗಿ ಇವರನ್ನ ಬೆದರಿಸಿ ಒಟ್ಟಾರೆ ಅಂದ್ರೆ ವಾಮ ಮಾರ್ಗ, ಕಾನೂನು ಮಾರ್ಗ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಹಿಂಬದೆ ಕಾನೂನು ಬಾಹಿರ ಮಾರ್ಗವನ್ನ ಬೆದರಿಕೆ, ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಳನ್ನ ಬಳಕೆ ಮಾಡಿ ಜಬರ್ದಸ್ತಿಯಿಂದ ಕಾನೂನು ಬಾಹಿರವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಜಾಗವನ್ನ ಲ್ಯಾಂಡ್ ಜಿಹಾದ್, ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ ಇದು ಗಮನಕ್ಕೆ ಬರ್ತಾ ಇದೆ. ಯಾಕಂದ್ರೆ ಈ ಘಟನೆಯಾಗಿ ಈಗ 24 ಗಂಟೆ ಆಗಿದೆ. ಇದುವರೆಗೂ ಸಹ ಸ್ಥಳೀಯ ಶಾಸಕರು ಇದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ಲಿಲ್ಲ. ಇದರ ಅರ್ಥ ಸ್ಥಳೀಯ ಶಾಸಕರ ಕುಮ್ಮಕ್ಕು ಇದ್ರ ಹಿಂದೆ ಇದೆಯಾ ಅಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಯಾಕೆ ಬರಲಿಲ್ಲ? ಈಗ ನೋಡಿ, ಇವತ್ತು ಮಾತನಾಡ್ತಾ ಇದ್ರು, ಸಿದ್ದರಾಮಯ್ಯ ಪಕ್ಕದಲ್ಲೇ ಇದ್ದಾರೆ ಜಮೀರ್ ಅಹಮದ್ ಸಾಹೇಬ್, ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಲ್ಲ. ಯಾಕೆ? ಅವರು ಜುರಿಸ್ಡಿಕ್ಷನ್ ಅಲ್ಲಿ ಬರೋದಿಲ್ವಾ? ಅವರು ಜವಾಬ್ದಾರರಲ್ವಾ ಅದಕ್ಕೆ? ಅವರು ಆಗಿದ್ರೆ ಅದಕ್ಕೆ ಹೇಳಿಕೆ ಕೊಡಬೇಕಿತ್ತು. ಅದ್ರ ಹಿಂದೆ ಏನ್ ಕಾರಣ ಇದೆ ಅದನ್ನ ಸ್ಪಷ್ಟ ಮಾಡಬೇಕಾಗಿದೆ. ಇವತ್ತು ನೋಡಿ, ಇದರ ಹಿಂದೆ ಒಂದು ಧಾರ್ಮಿಕ ಉದ್ದೇಶನೂ ಇದೆ. ಕೇವಲ ಗೋಮಾತೆ ಮೇಲೆ ಆಕ್ರಮಣ ಅಲ್ಲ, ಇದು ಹಿಂದೂ ಸಮಾಜದ, ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ, ನಮ್ಮ 33 ಕೋಟಿ ದೇವತೆಗಳ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಆಕ್ರಮಣ. ನಾಳೆ ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡುವ ಹಿಂದಿನ ದಿನ ಈ ರೀತಿಯಾಗಿ ಗೋವಿನ ಮೇಲೆ ಆಕ್ರಮಣ ಮಾಡಿರುವಂತದ್ದು, ನಮ್ಮ ಹಿಂದೂಗಳ ಒಂದು ಹಬ್ಬದ ಮೇಲೆ, ಧರ್ಮದ ಮೇಲೆ ಮಾಡಿರತಕ್ಕಂಥ ಆಕ್ರಮಣ, ಇದು ಅತ್ಯಂತ ಗಂಭೀರ ಇದೆ. ಇದೊಂದು ರೀತಿಯಲ್ಲಿ ಭಯೋತ್ಪಾದನಾ ಚಟುವಟಿಕೆ ಅಂತ ಹೇಳ್ಬೋದು. ಅಂದ್ರೆ ಭಯ ಬೀಳಿಸಿ ಕಾನೂನು ಬಾಹಿರವಾಗಿ ಧಾರ್ಮಿಕವಾಗಿ ಒಂದು ಸೌಹಾರ್ದವನ್ನ ಕೆಡಿಸುವಂತ ಕುಕೃತ್ಯ, ಇದು ಕ್ಷಮಿಸಲು ಅರ್ಹವಲ್ಲದ ಒಂದು ಅಪರಾಧ ಇದೆ. ಹಾಗಾಗಿ ಇದಕ್ಕೆ ಸ್ಥಳೀಯ ಶಾಸಕರೇ ರೆಸ್ಪಾನ್ಸಿಬಲ್ ಇದ್ದಾರೆ. ಸ್ಥಳೀಯ ಶಾಸಕರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು, ಅವರಿಗೆ ನ್ಯಾಯವನ್ನ ಕೊಡಬೇಕು. ಆ ಜಾಗವನ್ನ ಕಬಳಿಸುವ ಲ್ಯಾಂಡ್ ಜಿಹಾದ್ ಇವರ ಕಾರಣದಿಂದಾಗಿ ಇವ್ರ ಮೇಲೆ ಟಾರ್ಗೆಟ್ ಮಾಡಿದಾರ. ಇವರನ್ನ ಟಾರ್ಗೆಟ್ ಇಟ್ಕೊಂಡು ಅಮಾಯಕ ಮೂಕ ಪ್ರಾಣಿ ಗೋಮಾತೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರ. ಇದ್ರ ಹಿಂದೆ ಕೆಲವೊಂದು ಚೇಲಾಗಳು ಅದ್ರ ಹಿಂದೆ ಇದ್ದಾರ. ಈ ಎಲ್ಲ ರೀತಿಯಲ್ಲಿ ಕುಲಂಕುಷವಾಗಿ ಇವತ್ತು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಯಾಕಂದ್ರೆ ಇದು ಗಂಭೀರ ವಿಷಯ ಇದೆ. ಇವತ್ತು ಗೋಮಾತೆ ಮೇಲೆ ಇವತ್ತು ಹಿಂಬದಿಯಿಂದ ಬಂದು ಆಕ್ರಮಣ ಮಾಡುವವರು ನಾಳೆ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ, ಇವ್ರ ಮೇಲೆ ತೆಗೆದ್ರೆ, ಇವ್ರ ಜೀವಕ್ಕೆ ಬೆಲೆ ಆದ್ರೆ ನಾಳೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ? ಇಷ್ಟು ಕ್ರೂರ ಮನಸ್ಸು, ಒಂದು ಅಮಾಯಕ ಗೋಮಾತೆ ಮೇಲೆ, ಮೂಕ ಪ್ರಾಣಿ ಮೇಲೆ ಇಷ್ಟು ಕ್ರೂರವಾಗಿ, ಬರ್ಬರವಾಗಿ, ಭೀಕರವಾಗಿ, ಪೈಶಾಚಿಕ ಕೃತ್ಯ ಮಾಡುವವರು ಅವರು ಮನುಷ್ಯರ?